ಆತ್ಮೀಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಪರಾಭವ ನಾಮ ಸಂವತ್ಸರ ನಿಮಗೆ ಒಳಿತು ಮಾಡಲಿ ಎಂದು ಕೇಳುತ್ತೇನೆ. ಮೊದಲಿಗೆ ಈ ಯುಗಾದಿ ಭವಿಷ್ಯದಲ್ಲಿ ಕುಂಭರಾಶಿಯವರ ವಿಚಾರವನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಈಗ ಕುಂಭರಾಶಿಗೆ ಈ ಯುಗಾದಿ ಯಾವ ರೀತಿ ಫಲ ಕೊಡುತ್ತದೆ ಎಂದು ತಿಳಿಯೋಣ. ಕುಂಭರಾಶಿಗೆ ಆದಾಯ 2, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ಅಂದರೆ ನಿಮ್ಮ ಆದಾಯಕ್ಕೆ 4 ಪಟ್ಟು ಹೆಚ್ಚು ಖರ್ಚಿರುತ್ತದೆ. ಆರೋಗ್ಯ ಸ್ವಲ್ಪ ಸುಧಾರಿಸುತ್ತದೆ. ನಿಮಗೆ ಜನಗಳಿಂದ ಮರ್ಯಾದೆ ದೊರೆಯುತ್ತದೆ ಹಾಗೂ ಸ್ವಲ್ಪ ಮಟ್ಟಿನ ಅಪವಾದಗಳೂ ಬರಬಹುದು. ಗುರು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚಾರವಿರುತ್ತದೆ. ಬುಧ ರಾಹುಗಳು ಕುಂಭದಲ್ಲಿರುತ್ತಾರೆ. ಮೀನದಲ್ಲಿ ಶನಿ ಇದ್ದು ಸಿಂಹದಲ್ಲಿ ಕೇತು ಇರುವರು. ಜೂನ್ 1ನೇ ತಾರೀಕಿನವರೆಗೆ ಗುರುವಿನಿಂದ ವಿಶೇಷ ಅನುಗ್ರಹ ಇರುತ್ತದೆ. ಸಾಡೆ ಸಾತಿ ಇದ್ದರೂ ಸಹ ತೊಂದರೆ ಇರುವುದಿಲ್ಲ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷಗಳಿರುತ್ತವೆ. ಗುರು ಕಟಕಕ್ಕೆ ಬಂದಾಗ ಸ್ವಲ್ಪ ಆದಾಯ ಕಡಿಮೆಯಾಗಬಹುದು. ಕುಟುಂಬದ ಸದಸ್ಯರ ಜೊತೆ ಕಿರಿಕಿರಿಗಳಾಗುತ್ತವೆ. ಹೊಸ ಹೂಡಿಕೆಗಳ ಬಗ್ಗೆ ಹೆಚ್ಚು ಜಾಗೃತರಾಗಿರಿ. ಬಂಧು ಬಾಂಧವರಿಂದ ನಿಮಗೆ ಕಿರಿಕಿರಿಗಳಾಗಬಹುದು. ಕೆಲಸ ಕಾರ್ಯಗಳು ನಡೆದರೂ ಸಹ ಮನಸ್ಸಿಗೆ ತೃಪ್ತಿ ಎನ್ನುವುದು ಇರುವುದಿಲ್ಲ. ಹಣಕಾಸಿನ ನಿರ್ವಹಣೆ ಸರಿಯಾಗಿ ಇಲ್ಲದಿದ್ದಲ್ಲಿ ಹೆಚ್ಚು ಸಾಲ ಮಾಡಬೇಕಾಗಬಹುದು. ಖರ್ಚು ಹೆಚ್ಚಾಗುವ ಸಂದರ್ಭವಿದೆ. ಕೋರ್ಟ್ ಕಚೇರಿ ವ್ಯವಹಾರಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ವ್ಯವಹಾರದಲ್ಲಿ ಅಲ್ಪ ಲಾಭವಿರುತ್ತದೆ. ಉದ್ಯೋಗಿಗಳಿಗೆ ಹೊಸ ಸ್ಥಾನ ದೊರೆತರೂ ಸಹ ಅದು ಮುಳ್ಳಿನ ಹಾಸಿಗೆಯಂತಿರುತ್ತದೆ. ಸ್ನೇಹಿತರು ನಂಬಿಸಿ ಮೋಸ ಮಾಡಬಹುದು. ಎಚ್ಚರವಾಗಿರಿ. ಕೃಷಿಕರಿಗೆ ಹೆಚ್ಚು ಲಾಭವಿರುತ್ತದೆ. ನೀವು ಧೈರ್ಯದಿಂದ ಜನರನ್ನು ಎದುರಿಸಿ ನಡೆದಲ್ಲಿ ಜಯ ನಿಮ್ಮದಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಯಶಸ್ಸು ದೊರಕುವ ಕಾಲ. ಆಭರಣಗಳನ್ನು ಕೊಳ್ಳುವ ಯೋಗವಿದೆ. ದ್ರವರೂಪಿ ವಸ್ತುಗಳನ್ನು ಮಾರಾಟ ಮಾಡುವವರ ಆದಾಯ ಹೆಚ್ಚುತ್ತದೆ. ವೈದ್ಯಕೀಯ ಕ್ಷೇತ್ರ, ಅದರಲ್ಲೂ ಆಯುರ್ವೇದ ಕ್ಷೇತ್ರಕ್ಕೆ ಹೆಚ್ಚು ಮುನ್ನಡೆ ಇರುತ್ತದೆ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ನರಸಿಂಹನ ಧ್ಯಾನ, ಆಂಜನೇಯನ ಧ್ಯಾನ ದರ್ಶನ ಮಾಡಿರಿ. ಇಷ್ಟೆಲ್ಲ ಆದರೂ ಸಹ ನಿಮ್ಮ ಜನ್ಮಜಾತಕಗಳನ್ನು ಪರಿಶೀಲಿಸಿಕೊಂಡು ಮುಂದುವರಿಯುವುದು ಬಹಳ ಉತ್ತಮ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ.